ಕೊಡಲಿಕ್ಕೆ ಅದು ದುರದೃಷ್ಟಕರ ಸಿಚುವೇಶನ್ ಅಂತ ನಾನು ಹೇಳ್ಬೋದು. ಯಾಕಂದರೆ ಮಲ್ಪೆಯಲ್ಲಿ ಎಲ್ಲ ಸಮುದಾಯದವರು ಒಟ್ಟಿಗೆ ಆಗಿ ಕೆಲಸ ಮಾಡುವಂಥ ಒಂದು ಸನ್ನಿವೇಶ. ಇದು ನಮ್ಮ ಉಡುಪಿ ಜಿಲ್ಲೆಗೆ ಬಹಳ ದೊಡ್ಡ ಆರ್ಥಿಕ ರೀತಿಯಲ್ಲಿ ಕೊಡುಗೆ ನೀಡುವಂಥ ಒಂದು ಪ್ರದೇಶ. ಸಾಧಾರಣ 8,000 ಕೋಟಿ ರೂಪಾಯಿ ವರ್ಷಕ್ಕೆ ವ್ಯವಹಾರ ಮಾಡ್ತದೆ ಮಲ್ಪೆ. ಅದರಲ್ಲಿ 20,000 ಜನ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಉದ್ಯೋಗ ಮಾಡ್ತಾ ಇದ್ದಾರೆ ಮಲ್ಪೆಯಲ್ಲಿ. ವ್ಯವಹಾರದಲ್ಲಿ ಈಗಾಗಲೇ ನಮ್ಮ ಮುಖಂಡರು ಹೇಳಿದಾಗೆ ಕದಿಯುವುದು ಅಂತ ಇದ್ದರೆ ಅದಕ್ಕೆ ಕಾನೂನುಬದ್ಧವಾಗಿ ಕ್ರಮ ತಗೊಂಡ್ರೆ ಭಾರಿ ಒಳ್ಳೆಯದು. ಆದರೆ ನಾನು ಕೂಡ ನಿನ್ನೆ ಇವತ್ತು ಎಲ್ಲ ನಿಕಟಪೂರ್ಣ ಹತ್ತಿರದಿಂದ ನಮ್ಮ ಸಮುದಾಯದವರು ಕೂಡ ನನ್ನಲ್ಲಿ ಸಂಪರ್ಕದಲ್ಲಿ ಇದ್ದಾರೆ. ಇದು ಈಗಾಗಲೇ ಪೊಲೀಸ್ ಮತ್ತು ನ್ಯಾಯಾಲಯಕ್ಕೆ ಹೋದದ್ರಿಂದ ಸೊ ನಮಗೆ ಅದರಲ್ಲಿ ಇನ್ನೂ ಭಾಗವಹಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ನ್ಯಾಯಾಲಯದ ತೀರ್ಮಾನ ನಾವು ಏನಂತ ಕಾಣಬೇಕಾಗ್ತದೆ. ಸೊ ಅದರ ಬಗ್ಗೆ ನಾವು ಹೆಚ್ಚಾಗಿ ಅಟ್ಲೀಸ್ಟ್ ಒಂದು ಪ್ರೋಸೆಸ್ ಸ್ಪೀಡಿ ಆಗಲಿ ಅಂತ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರದ್ದು ಕೆಲವು ಕ್ಲೇಮ್ಸ್ ಇದೆ. ನಾವು ಅವರು ಇನ್ವಾಲ್ವ್ ಇಲ್ಲದ ವ್ಯಕ್ತಿಗಳನ್ನು ಕೂಡ ಅವರು ಸ್ವಲ್ಪ ಪೊಲೀಸ್ ಎನ್ಕ್ವೈರಿಯಲ್ಲಿ ಶಾಮೀಲ್ ಮಾಡಿದ್ದಾರೆ ಅಂತ. ಅದನ್ನು ನಾನು ಪೊಲೀಸ್ ಸ್ಟೇಷನಿಗೆ ನಾನು ಹೇಳಿದ್ದೇನೆ. ಯಾರೆಲ್ಲ ಅಲ್ಲಿ ಇನ್ವಾಲ್ವ್ ಆಗಲಿಲ್ಲ ಆ ವ್ಯಕ್ತಿಗಳಿಗೆ ನೀವು ರಾತ್ರಿ ಎಲ್ಲ ಉಪದ್ರ ಮಾಡಬೇಡಿ. ನೀವು ಯಾರು ಇನ್ವಾಲ್ವ್ ಆಗಿದ್ದಾರೆ, ಈಗ ವಿಡಿಯೋದಲ್ಲಿ ಯಾರು ಹೊಡೆದಂತ ಗೊತ್ತು, ಯಾರು ಕಟ್ಟಿ ಹಾಕಿದ್ದಾರೆ ಅಂತ ಗೊತ್ತು. ಸೊ ಇವರನ್ನು ಬಿಟ್ಟು ಬೇರೆಯವರನ್ನು ನೀವು ಇದು ಮಾಡಬಾರ್ದು, ಇದಕ್ಕೆ ಇನ್ವಾಲ್ವ್ ಮಾಡಬಾರ್ದು. ಒಂದು ಒಳ್ಳೆ ರೀತಿಯ ವ್ಯವಹಾರ ಮಾಡಲಿಕ್ಕೆ ನೀವು ಕೂಡ ಅವಕಾಶ ಮಾಡಿ ಕೊಡಬೇಕು. ಮತ್ತು ಇದನ್ನೆಲ್ಲ ನೋಡಿ ಶಾಸಕನವರದ್ದು ಕೂಡ ನಿನ್ನೆ ಸ್ಟೇಟ್ಮೆಂಟ್ ಬಂದಿದೆ. ಅಲ್ಲಿ CCTV ಇಲ್ಲ, ಅಲ್ಲಿ ಅದು ಇಲ್ಲ. ಇದೆಲ್ಲ ಅವರ ಜವಾಬ್ದಾರಿ. ಜನರು ಅವರನ್ನು ಇಲ್ಲಿ ಅತ್ಯಂತ ಮತದಿಂದ ವಿನ್ ಮಾಡಿಸಿದ್ದಾರೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಯಾವ ರೀತಿಯಲ್ಲಿ ಗೊತ್ತಿಲ್ಲ. ಆದರೂ ಒಂದು ಪಾರದರ್ಶಕವಾದ ಆಡಳಿತ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಜನರೇ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಈ ಶಾಸಕ ಎಷ್ಟರ ಮಟ್ಟಲ್ಲಿ ಉಡುಪಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ. ಇದು ಒಂದು ಕೆಲಸ ಅಲ್ಲ. ಇದಕ್ಕಿಂತ ಮೊದಲು ನಮ್ಮ ಒಂದು ಸ್ಕೂಲಲ್ಲಿ, ಇಲ್ಲಿದ್ದ ನರ್ಸಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ವಿಡಿಯೋ ಪ್ರಕರಣ ಆಯಿತು. ಆನಂತರ ಏನಾಯಿತು, ಸುಮ್ಮನೆ ಕೋಮು ಗಲಭೆ ಅದಕ್ಕೆ ಸೇರಿಸಿ ಅದಕ್ಕೊಂದು ದೊಡ್ಡ ಇಶ್ಯೂ ಮಾಡೋದು. ಶಾಸಕರು ಇವತ್ತು ಏನು ಮಾಡಬೇಕು ಅಂದರೆ ಅವರಿಗೆ ಅವರ ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಾಗಬೇಕು. ಅವರು ಜನರಿಗೆ ನಿಕಟ ಸಂಪರ್ಕದಲ್ಲಿದ್ದು ಜನರ ಏನು ತೊಂದರೆ ಇದೆ ತನ್ನ ವ್ಯವಹಾರದಲ್ಲಿ ಅಥವಾ ಆಡಳಿತ ಮಟ್ಟದಲ್ಲಿ ಏನು ತೊಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವರು ಕೈಗೆ ಸಿಗ್ತಾ ಇಲ್ಲ, ಇಲ್ಲಿ ಮಲ್ಪೆಯಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅವರ ಕೆಲಸ ಅಲ್ವಾ ಅದು. ಈಗ ನಮ್ಮ ಸರ್ಕಾರ ಫಂಡ್ ಕೊಟ್ಟಿದೆ, ಮೀನುಗಾರಿಕಾ ಇಲಾಖೆಯಲ್ಲಿ ಫಂಡ್ ಕೊಟ್ಟಿದೆ. ಆ ಮೀನುಗಾರಿಕೆ ಇಲಾಖೆಯ ಫಂಡ್ ತಗೊಂಡು ಬಂದು ಶಾಸಕ ಕೆಲಸ ಮಾಡಬೇಕಲ್ವ. ಇಲ್ಲಿ ಬೇರೆ ಸರ್ಕಾರ ಇದೆ ಅಂತ ಹೇಳಿದರೆ ಹಾಗಾದರೆ ಇವರು ರಾಜೀನಾಮೆ ಕೊಡೋದು ಒಳ್ಳೆಯದು. ಬೇರೆ ಸರ್ಕಾರ ಇದೆ, ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇವರು ರಾಜೀನಾಮೆ ಕೊಡಲೇಬೇಕಲ್ವ. ನಾವು ಇನ್ನೊಮ್ಮೆ ಎಲೆಕ್ಷನಿಗೆ ಹೋಗುವ, ಏನಾಗ್ತದೆ ಅಂತ ನೋಡುವ. ಇದಾದರೂ ಶಾಸಕರು ಮಾಡಬೇಕಾ? ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟು ಅದು ಕೊಟ್ಟು. ಈಗ ಅಲ್ಲಿಯ ಪಾಪದ ಸಮುದಾಯ, ಆ ಮೀನುಗಾರ ಮಹಿಳೆಯರಿದ್ದಾರೆ, ಅವರು ಕೂಡ ತುಂಬ ಪಾಪ. ಆ ದಲಿತ ಮಹಿಳೆಯರಿದ್ದಾರೆ. ನನಗೆ ಎರಡೂ ಸಮುದಾಯದ ವೈಯಕ್ತಿಕವಾಗಿ ಪರಿಚಯ ಇದೆ. ಸೊ ಎರಡೂ ಪಾಪದ ಸಮುದಾಯಕ್ಕೆ ಇಷ್ಟು ನೋವಾಗುವಾಗ ಶಾಸಕ ಎಲ್ಲಿದ್ದಾನೆ ಅಂತ ನಾನು ಇವತ್ತು ಕೇಳೋದು. ಶಾಸಕನದ್ದು ರೆಸ್ಪಾನ್ಸಿಬಿಲಿಟಿ ಅವರದ್ದು ಎಲ್ಲಿದೆ ಶಾಸಕನಾಗಿ? ಈಗ ಮೀನುಗಾರಿಕಾ ಸಮುದಾಯದವರು ಹೇಳ್ತಾ ಇದ್ದಾರೆ, ನಮಗೆ ಪೊಲೀಸಿಂದ ದೌರ್ಜನ್ಯ ಆಗ್ತಾ ಇದೆ ಮೊನ್ನೆಯಿಂದ, ನಮಗೆ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ನಾನ್ ರೆಸ್ಪಾನ್ಸಿಬಿಲಿಟಿ ಅಥವಾ ನಮ್ಮ ಸರ್ಕಾರ ರೆಸ್ಪಾನ್ಸಿಬಿಲಿಟಿಯಾ? ಓವರಾಲ್ ಅಡ್ಮಿನಿಸ್ಟ್ರೇಷನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅವರನ್ನು ನೀವು ಆ್ಯಕ್ಷನ್ ತಗೊಳ್ಬೇಕು ಅಂತ. ನಾವಿಲ್ಲಿ ಗಲಾಟೆ ಮಾಡಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಆದರೂ ಇಲ್ಲಿಯ ಹಿತದೃಷ್ಟಿಯನ್ನು ಕಾಪಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಉಡುಪಿ ಶಾಸಕನಿಗಿದೆ. ಅವರು ಇಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಅವರು ವಿಧಾನಸಭೆಯಲ್ಲಿ ಅವರ ದೋಸ್ತಿಗೆ ಕಾಂಟ್ರಾಕ್ಟ್ ಸಿಗಲಿಲ್ಲ ಅಂತ ಮಾತಾಡ್ತಾರೆ, ಏನೂ ಎವಿಡೆನ್ಸ್ ಇಲ್ಲದೆ. ಇಲ್ಲಿ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಬೇಕಂತ ಮಾತಾಡ್ತಾರೆ, ಯಾರು ಕಾನೂನು ಬಹಿರಂಗವಾಗಿದ್ದದು. ಇದರ ವಿಷಯ ಯಾಕೆ ಮಾತಾಡೋದಿಲ್ಲ? ಇದು ಇನ್ಸಿಡೆಂಟ್ ಆಗಿ 3 ದಿವಸ ಆಯ್ತಲ್ವಾ? ಇದರ ವಿಷಯ ಅಧಿವೇಶನ ಆನ್ ಇತ್ತಲ್ವಾ? ನನಗೆ ಅಲ್ಲಿಯ ಸ್ಥಳೀಯರು ಫೋನ್ ಮಾಡುವಾಗ, ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಇದ್ದಾಗ ಇಲ್ಲಿಯ ಪೊಲೀಸ್ ವರಿಷ್ಠರು ನನಗೆ ಹೇಳಿದರು, ಸರ್ ನನಗೆ ಅದರ ಬಗ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಟಿವಿಯಲ್ಲಿ ಬರ್ತಾ ಇದೆ, ಅಧಿವೇಶನ ಆನ್ ಇದೆ, ನಾನು ಹೇಗಿದ್ದೆ ಹಾಗೆ ನಾನು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತೇನೆ ಅಂತ ಅವರು ಒಳ್ಳೆಯ ಸ್ಟೇಟ್ಮೆಂಟ್ ಕೊಟ್ಟರು ನನಗೆ. ನಾನು ಅದರ ನಂತರ ಫೋನ್ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಶಾಸಕ ವಿಧಾನಸಭೆ ಒಳಗೆ ಇದ್ದಾನೆ, ಅಲ್ಲಿ ಮಾತಾಡ್ಬೋದಲ್ಲ, ಅಲ್ಲಿ ಫ್ರೀ ಕ್ವೆಶ್ಚನ್ ಅವರ್ಸ್ ಅಲ್ಲ ಸರ್ ಅದು. ತಕ್ಷಣದಲ್ಲಿ ಅವರು ಬರ್ಬೇಕಿತ್ತಲ್ವಾ? ಒಂದು ಸ್ಪಂದನೆ ಆದರೂ ಕೊಡು. ಏನಾಗಿದೆ ಅಂತ ತಿಳ್ಕೊಂಡು ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ನವ್ರ ಹತ್ರ ಎಲ್ಲ ಮಾತಾಡಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ. ಈಗ ಅವರು ಯಾವುದು CCTV ನೋಡದೆ
ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಯಾರ ಮೇಲೆ. ಒಂದು ವೇಳೆ ಅದು CCTV ಇಲ್ಲದೇ ಇದ್ರೆ ಯಾರ ಮೇಲೆ ಕೇಸ್ ಹಾಕಿದ್ರೆ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ತೆಗಿಲಿಕ್ಕೆ ಬರ್ತದೆ. ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ ಸರ್ಕಾರಕ್ಕೆ. ಯಾರಲ್ಲಿ ಇಲ್ಲ ತಪ್ಪಿತಸ್ಥರು ನಂಗೆ ನೆನಪಿದೆ, ಮಲ್ಪೆಯಲ್ಲಿ ಬೆಂಕಿ ಬಿದ್ದಾಗ ರಾತ್ರಿ ಬೆಳಿಗ್ಗೆ ಫ್ಲೈಟಿಗೆ ಬಂದಿದ್ದೆ ನಾನು. ಆಗ ಇದ್ದದ್ದು ಒಂದೇ ಫ್ಲೈಟು, ಏರ್ ಇಂಡಿಯಾದ್ದು. ಆಮೇಲೆ ಮಲ್ಪೆ ಗಂಗೊಳ್ಳಿಯಲ್ಲಿ ದುರಂತ ನಡೆದಾಗ ರಾತ್ರಿ ನಾನು ಬಂಟ್ವಾಳದ ಕ್ರಾಸ್ ಆಗ್ತಾ ಇದ್ದೆ ಬೆಂಗಳೂರಿಗೆ ಹೋಗಲಿಕ್ಕೆ. ಕಾರ್ನಲ್ಲಿ ವಾಪಸ್ ಬಂದು ಬೆಳಿಗ್ಗೆಯೊಳಗೆ ಅಂದಿನ ಮುಖ್ಯಮಂತ್ರಿ ಪಟೇಲ್ ಹತ್ರ ಮಾತಾಡಿ ಪರಿಹಾರ ಘೋಷಣೆ ಮಾಡಿ ಆಗಿತ್ತು. ಮನೆ ಮನೆಗೆ ಹೋಗಿ ಚೆಕ್ಕನ್ನು ಕೊಟ್ಟಿತ್ತು ನಾವು. ಅದರಿಂದ ಮೀನುಗಾರರು ಸಮಸ್ಯೆಗೆ ಬಿದ್ದಾಗ ಅವರ ಮುಖಂಡಾಗಿ ಅವರಾಗಲಿ ನಾವಾಗಲಿ ಹೋಗಿ ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡಬೇಕು. ಬೇರೆಯವರನ್ನು ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಪ್ರತಿಭಟನೆ ಮಾಡುವುದು ಬೇಡ, ಯಾಕಂದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಅದು. ನೀವು ಪ್ರತಿಭಟನೆ ಮಾಡಿದ್ರು ಸಹ ಕೇಸ್ ವಾಪಸ್ ತೆಗಿಲಿಕ್ಕೆ ಆಗುದಿಲ್ಲ. ನಾವು ಪ್ರತಿಭಟನೆ ಅದಕ್ಕೋಸ್ಕರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಯಾರ್ಯಾರಿದ್ದಾರೆ ಯಾರೆಲ್ಲ ಅಂತ ತೆಗೆದು ತೀರ್ಮಾನ ತಗೊಳ್ಬೋದು ಬಿಟ್ಟರೆ. ಯಾಕಂದರೆ ನಾವು ಮೀನನ್ನು ಕದ್ದವರಿಗೆ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬೋದು ಬಿಟ್ಟು ಅದಕ್ಕಿಂತ ಮುಂದೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಭಟನೆ ಮಾಡೋದು ಬೇಡ ಅಂತ ನಾವು ಅವರಿಗೆ ಮೀನುಗಾರರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಯಾಕಂದರೆ ಇದು ಆಲ್ರೆಡಿ ಒಂದು ನಮ್ಮ ಎಲ್ಲರ ಕೈಯಿಂದ ತಪ್ಪಿ ಹೋಗಿ ನ್ಯಾಯಾಲಯದಲ್ಲಿ ಇದೆ. ಈಗ ನ್ಯಾಯಾಲಯದ ತೀರ್ಮಾನ ಏನಂತ ಸ್ವಲ್ಪ ಕಾದು ನೋಡಿ ಆನಂತರ ಡಿಸಿಷನ್ ತಗೊಳ್ಳೋದು ಒಳ್ಳೆಯದು. ನಾನು ಇಷ್ಟರ ತನಕ ಏನು ಹೇಳಲಿಲ್ಲ, ಯಾಕಂದ್ರೆ ನನ್ನ ಹತ್ರ ಹೇಳಿದ್ದಾರೆ ಅವರು, ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ನೀವು ಭಾಗವಹಿಸಬೇಕು ಅಂತ. ನಾನು ಅದರ ಬಗ್ಗೆ ಏನು ಅವರಿಗೆ ಇದು ಕೊಡಲಿಲ್ಲ, ಏನು ಅವರಿಗೆ ನಾನು ಭಾಗವಹಿಸ್ತೇನಾ ಇಲ್ವಾ ಅಂತ ಹೇಳಲಿಲ್ಲ. ನಾನು ಕೂಡ ಇಷ್ಟು ತನಕ ನಿರ್ಧಾರ ಮಾಡಲಿಲ್ಲ, ಭಾಗವಹಿಸ್ತೇನಾ ಇಲ್ವಾ ಅಂತ ನಾನು ನಿರ್ಧಾರ ಮಾಡಲಿಲ್ಲ. ನೋಡುವ ಹೇಗೆ ಆಗ್ತದೆ ನೋಡುವ. ಇವತ್ತು ಅವರು ಮೋಸ್ಟ್ಲಿ ಸ್ವಲ್ಪ ಈ ಇನ್ವೆಸ್ಟಿಗೇಷನ್ ಸ್ವಲ್ಪ ಅಮಾಯಕರ ಮೇಲೆ, ಪಾಪದವರ ಮೇಲೆ ಯಾರು ಇನ್ವಾಲ್ವ್ ಆಗಲಿಲ್ಲ ಅವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ನಮ್ಮ SP ಅವರನ್ನು ಮೀಟ್ ಆಗಿದ್ದಾರೆ ನಮ್ಮ ಮೀನುಗಾರಿಕಾ ಸಂಘದವರು. ಅದರಿಂದ ಏನಾದರೂ ಸೊಲ್ಯೂಷನ್ ಸಿಗಲಿಕ್ಕೆ ಚಾನ್ಸ್ ಇದೆ. ನಮ್ಮದು ಒಂದೇ ಹೇಳೋದು, ಯಾರು ಆ ಇನ್ಸಿಡೆಂಟಲ್ಲಿ ಯಾರು ಭಾಗಿ ಆಗಿದ್ದಾರೆ ಅವರಿಗೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಭಾಗಿ ಆಗಲಿಲ್ಲ ಅವರನ್ನು ಸ್ವಲ್ಪ ನೀವು ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು.